ಸ್ಕಿನ್ ಪ್ರಾಬ್ಲಮ್ ತೋರ್ಸೋಕ್ಕೆ ಅಂತ ಬರುವಂಥ ಪೇಷಂಟ್ ಕಾಮನ್ ಆಗಿ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕಿನ್ ಡಾಕ್ಟರ್ ಏನಾದರೂ ಟ್ರೀಟ್ಮೆಂಟನ್ನು ಒಂದು 15 ಡೇಸ್ ಅಥವಾ 20 ಡೇಸ್ ಅಥವಾ 30 ಡೇಸ್ಗಂತ ಕೊಟ್ಟು ಪುನಃ ಬಂದು ತೋರಿಸಿ ಅಂತ ಹೇಳಿರ್ತಾರೆ. ತುಂಬ ಪೇಷಂಟ್ಸ್ ಹೋಗೋದಿಲ್ಲ. ಏನು ಮಾಡ್ತಾರೆ ಅಂದರೆ, ರ್ಯಾಷಸ್ ಎಲ್ಲ ಕಮ್ಮಿ ಆಗಿದೆ, ಏನು ಇಚಿಂಗ್ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಯಾಕೆ ಸುಮ್ಮನೆ ಹೋಗಬೇಕು ಅಂತ ಹೋಗೋದನ್ನು ಅವಾಯ್ಡ್ ಮಾಡ್ತಾರೆ. ಈ ತಪ್ಪನ್ನು ಮಾಡಬೇಡಿ. ಯಾಕಂದರೆ ಈಗ ನಿಮ್ಮ ಡಾಕ್ಟರ್ ನಿಮಗೆ 1 ಮಂತಿಗೆ ಕರೆದಿದ್ದಾರೆ ಅಂದರೆ ಆ 1 ಮಂತಲ್ಲಿ ನಿಮ್ಮ ಡಿಸೀಸ್ ಯಾವ ಥರ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ಅಸೆಸ್ ಮಾಡೋಕ್ಕೆ ಕರೆದಿರ್ತಾರೆ. ನಿಮ್ಮ ಡಿಸೀಸ್ ಇನ್ನೂ ಜಾಸ್ತಿ ಆಗಿರ್ಬೋದು, ಸೇಮ್ ಇರ್ಬೋದು ಅಥವಾ ಕಮ್ಮಿ ಆಗಿರ್ಬೋದು. ಒಂದು ವೇಳೆ ಜಾಸ್ತಿ ಆಗಿದ್ದರೆ ಯಾಕೆ ಜಾಸ್ತಿ ಆಗಿದೆ, ಅದಕ್ಕೆ ಏನು ಕಾರಣ, ಅದಕ್ಕೆ ಟ್ರೀಟ್ಮೆಂಟನ್ನು ಯಾವ ಥರ ಮಾಡಿಫೈ ಮಾಡಬೇಕು. ಸೊ ಇವೆಲ್ಲ ಅಸೆಸ್ ಮಾಡೋದಕ್ಕೋಸ್ಕರ ಅಂತ ಡಾಕ್ಟರ್ ನಿಮ್ಮನ್ನು ಕರೆದಿರ್ತಾರೆ. ಇನ್ನೊಂದು ತಪ್ಪಂದರೆ, ಎಲ್ಲ ಕೋರ್ಸ್ ಮುಗಿದ ಮೇಲೆ ಸಡನ್ ಆಗಿ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಾಯಿಲೆ ಪುನಃ ಬರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ರಿಪೀಟ್ ಬಂದಾಗ ಇನ್ನೂ ಜಾಸ್ತಿ ಸಿವಿಯರ್ ಆಗಿ ಕೂಡ ಬರ್ಬೋದು. ಇನ್ನು ಕೆಲವು ಪೇಷಂಟ್ಸ್ ಏನು ಮಾಡ್ತಾರಂದರೆ, ಸ್ವಲ್ಪ ಆರಾಮಾಗ್ತಾ ಇದೆ ಅಂತ ಅನಿಸಿದ ಮೇಲೆ ಸೇಮ್ ಮೆಡಿಸಿನನ್ನು ತಾವೇ ಪರ್ಚೇಸ್ ಮಾಡಿ ತಾವೇ ಕಂಟಿನ್ಯೂ ಮಾಡ್ತಾರೆ. ಈ ತಪ್ಪನ್ನು ಕೂಡ ಮಾಡಬಾರ್ದು. ಯಾಕಂದರೆ ನಿಮ್ಮದು ಡಿಸೀಸ್ ಇಂಪ್ರೂವ್ ಆಗ್ತಾ ಇದ್ದಾಗೆ ಅದರಲ್ಲಿ ಟ್ರೀಟ್ಮೆಂಟಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗತ್ತೆ. ಮತ್ತು ಕೆಲವೊಂದು ಟ್ರೀಟ್ಮೆಂಟನ್ನು ಒಂದು ಸರ್ಟನ್ ಡ್ಯೂರೇಷನ್ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಇರುತ್ತೆ. ಮತ್ತು ಕೆಲವೊಂದು ಟ್ರೀಟ್ಮೆಂಟ್ ಇಫೆಕ್ಟ್ ಆಗಬೇಕಂದ್ರೆ ಮಿನಿಮಮ್ ಇಷ್ಟು ದಿನ ಯೂಸ್ ಮಾಡಲೇಬೇಕು ಅಂತ ಇರುತ್ತೆ. ಸೊ ಇವೆಲ್ಲ ಇನ್ಸ್ಟ್ರಕ್ಷನನ್ನು ನಿಮಗೆ ಡಾಕ್ಟರ್ ಕೊಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಅವರು ಯಾವಾಗ ಪುನಃ ರಿಪೀಟ್ ಬಂದು ಭೇಟಿಯಾಗಿ ಅಂತ ಹೇಳಿರ್ತಾರೆ ಆ ಟೈಮಿಗೆ ಹೋಗಿ ನಿಮ್ಮ ಅನುಕೂಲ ನೋಡಿ 1-2 ದಿನ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ. ಸೆಕೆಂಡ್ ಥಿಂಗ್, ನೀವಾಗೆ ಟ್ರೀಟ್ಮೆಂಟನ್ನು ಸಡನ್ನಾಗಿ ಸ್ಟಾಪ್ ಮಾಡಬೇಡಿ. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್, ನೀವಾಗೆ ಡಾಕ್ಟರಿಗೆ ತೋರಿಸದೆ ಸೇಮ್ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಡಿ.